ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ತಾಲೂಕು ಕಚೇರಿಯ ಪಕ್ಕದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮದ ವೇದಿಕೆ ಭಾಷಣದಲ್ಲಿ ಶಾಸಕ HC ಬಾಲಕೃಷ್ಣರವರು ಮಾಗಡಿ ಪಟ್ಟಣದ ಅಭಿವೃದ್ಧಿ ವಿಚಾರದಲ್ಲಿ ಟೀಕೆ ಮಾಡುವವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಸಂಪೂರ್ಣವಾಗಿ ನಮ್ಮ ಬಾಬು ಜಗಜೀವನ್ ರಾಮ್ ರವರ ತತ್ವ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯಿಂದ ಇವತ್ತು ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಇದ್ರ ಜೊತೆಯಲ್ಲಿ ಇವತ್ತು ನೀವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ ಅನೇಕ ಜನ ಅನೇಕ ರೀತಿಯ ಹೋರಾಟಗಳಿಗೆ. ಇವತ್ತು ಜನರ ಬದುಕನ್ನ ಕಟ್ಕೊಳ್ಳೋದನ್ನ ಬಿಟ್ಟು ಪ್ರತಿಮೆಗಳ ಬದುಕುಗಳನ್ನ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಜನರ ಬದುಕನ್ನ, ಜನರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದು ಬಿಟ್ಟು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಪ್ರತಿಮೆಗಳನ್ನ ಹೆಸರನ್ನ ಹೇಳ್ಕೊಂಡು ಇವತ್ತು ರಾಜಕಾರಣವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ಅಲ್ಲ ರೀ. ಇಲ್ಲೊಂದು 42 ಕೋಟಿ ಹೊಸ ಹಾಸ್ಪಿಟಲ್ ಕಟ್ತೀವಿ ಅಂದ್ರೆ ಪಾಪ ನಮ್ಮ ಚಿಕ್ಕರಾಜು ಎಲ್ಲ ಚೆನ್ನಾಗಿ ಹೇಳ್ದ, ಅವ್ನಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಅನ್ಕೊಂಡೆ ಬಾಬು ಜಗಜೀವನ್ ರಾಮ್ ಭವನವನ್ನ ಅಲ್ಲ ಅಂಬೇಡ್ಕರ್ ಭವನವನ್ನ ಕಟ್ಲಿಕ್ಕೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ, ಯಾರಲ್ಲಿ ಮದುವೆ ಮಾಡ್ತಾರೆ? ನನ್ನ ಮಗಳು ಮದುವೆ ಮಾಡ್ತೀನಿ ಅಂದ್ರೆ ನಾನು ನೀವೇ ಹೋಯ್ತೀರಾ, ನೀವೇ ವಿಡಿಯೋ ಇಟ್ಕೊಂತೀರಾ, ಜಗಜೀವನ್ ರಾಮ್ ಇದು ಅಂಬೇಡ್ಕರ್ ಭವನ ಹೆಂಗ ನೋಡ್ರಿ ಅಂತ ತೋರಿಸ್ತೀರಾ. ನೋಡ್ರಿ ಅಲ್ಲಿ ಸೋತಾದೆ, ಈ ಕಾಂಪೌಂಡ್ ಕಿತ್ತೋಗದೆ, ಎಲ್ಲೇ ಟಾಯ್ಲೆಟ್ ಇಲ್ಲ, ಎಲ್ಲ ನೀವೇ ತೋರಿಸಿದ್ರಿ. ನೀವು ತೋರಿಸಿದ್ಕೆ ನಾವು ತೀರ್ಮಾನ ಮಾಡೋದು, ನಿಮಗೆ ಕೃತಜ್ಞತೆ ಸಲ್ಲಿಸ್ತೀವಿ, ನಮ್ಮನ್ನ ಜಾಗೃತಿ ಮಾಡಿದ್ರಿ, ಅದಕ್ಕೊಂದು ಒಳ್ಳೆ ಅಂಬೇಡ್ಕರ್ ಭವನ ಆಗ್ಲಿ ಅಂತ ನಾವು ಕಟ್ಟಿ ಕೊಟ್ರೆ ಮರಾವೆ ಇಲ್ಲಿ ಟೀಕ್ ಉಂಟದೆ, ಸ್ಯಾಂಡ್ಲ್ವುಡ್ ಅದೆ, ಬೀಡೆ ಮರ ಅದೆ, ಒನ್ನ ಮರ ಅನ್ನೋದು ಕೇಸ್ ಆಗ್ತದಲ್ರಿ. ಏನೋ ಬಾಲಕೃಷ್ಣ ಮದುವೆ ಮಾಡ್ಕೊತೀನಿ ಏನಪ್ಪ ನಾನು ಅಂಬೇಡ್ಕರ್ ಭವನದಲ್ಲಿ ಹೇಳ್ರಪ್ಪ. ಒಳ್ಳೆ ಅಂಬೇಡ್ಕರ್ ಭವನ ಮಾಡಿದ್ರೆ ಇವತ್ತು ನಮ್ಮ ಜನ ಬಡವರು 1 ಲಕ್ಷ ಕೊಡ್ಬೇಕು ಚೌಟ್ರಿలో ಮದುವೆ ಮಾಡ್ಬೇಕು ಅಂತಂದ್ರೆ, ಊರಲ್ಲಿ ಮದುವೆ ಮಾಡಿದ್ರೆ ಮಳೆ ಕಾಟ ಇನ್ಮೇಲೆ ಊರಲ್ಲಿ ಮದುವೆ ಮಾಡಕ್ ಆಗಲ್ಲ. ಚೌಟ್ರಿಗೆ ಮದುವೆ ಮಾಡ್ಬೇಕು ಅಂತಂದ್ರೆ 1 ಲಕ್ಷ ಇದೆ, 1 ಲಕ್ಷ ಕೊಡದೆ ಯಾರು ಚೌಟ್ರಿನಲ್ಲಿ ನಿಮ್ಗೆ ಜಾಗ ಕೊಡಲ್ಲ. ಒಂದು ಅಂಬೇಡ್ಕರ್ ಭವನ ಕಟ್ತೀನಿ ಕಣ್ರಿ, ಒಳ್ಳೆ ಅಂಬೇಡ್ಕರ್ ಭವನ ನಮ್ಗೆಲ್ರಿಗೂ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಬಡ ಕುಟುಂಬಗಳಿಗೂ ಅನುಕೂಲ ಆಗ್ತದೆ. ಕೇವಲ ದಲಿತ ವರ್ಗದವರೇ ಅಲ್ಲ ಮದುವೆ ಮಾಡ್ತಕ್ಕಂಥದ್ದು, ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ಎಲ್ಲ ಬಡ ವರ್ಗದ ಜನರು ಕೂಡ ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ಒಂದು ಒಳ್ಳೆ 6 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದಂತಹ ಒಂದು ಅಂಬೇಡ್ಕರ್ ಭವನ, ಹಿಂದೆ ಕಟ್ಟಿದ್ದ ಅಂಬೇಡ್ಕರ್ ಭವನ ಕಟ್ಟಿದವನು ಬಾಲಕೃಷ್ಣನೇ, ಯಾರು ಕಟ್ಟಿರ್ಲಿಲ್ಲ. ಆ ಜಾಗ ಕೊಟ್ಟಂತವನು ಕೂಡ ಆ ಸಂದರ್ಭದಲ್ಲಿ ಬಾಲಕೃಷ್ಣನೇ, ಯಾರು ಆ ಜಾಗ ಕೊಟ್ಟಿರಲಿಲ್ಲ. ಇವತ್ತು ಒಂದು ಒಳ್ಳೆ ಅಂಬೇಡ್ಕರ್ ಭವನ ಕಟ್ಟೋಣ, ಒಂದು ಒಳ್ಳೆ ಹಾಸ್ಪಿಟಲ್ ಕಟ್ಟೋಣ ಅಂತಂದ್ರೆ ನಮ್ ಜನ ಇನ್ನೂ ಜಾಗೃತರಾಗಿಲ್ಲ. ಯಾರು ಪ್ರಶ್ನೆನೇ ಮಾಡಲ್ಲ, ಯಾರು ಕೇಳಕ್ಕೆ ಹೋಗಲ್ಲ. ಹಾಸ್ಪಿಟಲ್ ಕಟ್ತೀನಪ್ಪ, ನನ್ನ ಮಕ್ಕಳನ್ನ ತೋರಿಸ್ತೇನೆ ಕರ್ಕೊಂಬಂದಿಲ್ಲಿ. ಅವ್ರು ಯಾರೋ ಒಬ್ರು ಹೇಳ್ತಾರೆ ಡೆಲಿವರಿ ಆಗಿಲ್ಲ ಕಣ್ರಿ, ತಾಯಿ ಮಕ್ಕಳ ಹಾಸ್ಪಿಟ್ಲಿಗೆ ಬಾಲಕೃಷ್ಣ ಅವ್ರಿಗೆ ಕೇಳವ್ರೆ, ಡೆಲಿವರಿ ಆಗಕ್ಕೆ ಒಳ್ಳೆ ಹಾಸ್ಪಿಟಲ್ ಆದ್ರೆ ಅವರು ಡೆಲಿವರಿ ಮಾಡೋದಿಲ್ಲಿ. ಒಳ್ಳೆ ಹಾಸ್ಪಿಟಲ್ ಮಾಡಿದ್ರೆ ಹೋದ್ರೆ ಏನ್ ಡೆಲಿವರಿಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇವತ್ತು ಯಾರು ಕೂಡ ಹಣಕ್ಕೆ ಯೋಚನೆ ಮಾಡಲ್ಲ, ಆರೋಗ್ಯಕ್ಕೆ ಯೋಚನೆ ಮಾಡ್ತಾರೆ. ಇವತ್ತು ಸೋಲೂರಿನಲ್ಲಿ ಇರ್ತಕ್ಕಂಥ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ, ಇಲ್ಲಿಂದ ಬೆಂಗಳೂರು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಸರಿಯಾದಂತ ಫೆಸಿಲಿಟೀಸ್ಗಳಿಲ್ಲ ಇಲ್ಲಿ ಅಂತೇಳಿ, ಸೌಲಭ್ಯಗಳಿಲ್ಲ ಅಂತೇಳಿ ಕುಡಿಗಳು ಕರ್ಕೊಂಡು ಹೋಗ್ತಾರೆ. ಒಳ್ಳೆ ಆಸ್ಪತ್ರೆ ಕಟ್ಟೋದ್ರಲ್ಬೇಕ್ರಿ, ಇಲ್ಲಿ ಹೆರಿಗೆ ಮಾಡಿಸ್ತಕ್ಕಂಥ ನಮ್ಮ ತಾಯಂದಿರು CT ಸ್ಕ್ಯಾನಿಂಗ್ ಮಿಷಿನ್ ತಂದಿಲ್ಲ, ಸರಿಯಾಗಿ ಆಪರೇಟ್ ಆಗ್ತಿಲ್ಲ, ಅದಕ್ಕೆ ಸರಿಯಾದಂತ ವ್ಯವಸ್ಥೆ ಬೇಡವಾ? ಇದೆಲ್ಲವನ್ನ ಮಾಡ್ಲಿಕ್ಕೆ ನಾನು ಸನ್ಮಾನ್ಯ ದಿನೇಶ್ ಗುಂಡೂರಾವ್ರನ್ನ ಒಂದು ರಿಪೇರಿ ಮಾಡ್ಲಿಕ್ಕೆ 1 4 ಕೋಟಿ ಹಣ ಕೊಟ್ಟಿದ್ದು ಕರ್ಕೊಂಡ್ ಬಂದಾಗ ನನಗೊಂದು ಮಾತು ಹೇಳಿದ್ರು ಅವರು, ಏನೇ ಇದು ಒಳ್ಳೆ ಗೂಡ್ ಶೆಡ್ ಇದ್ದಂಗೆ ಅದಲ್ಲ ಈ ಹಾಸ್ಪಿಟ್ಲು ಅಂತ ಅಂದ್ರು. ದನಿನ್ ಕೋಟ್ಗೆ ಆದಂಗೆ ಅದಲ್ಲ ಅಂದ್ರು. ಅವತ್ತೇ ಹೇಳಿದೆ ನಾನು, ಆಯ್ತು ಸ್ವಾಮಿ ದನಿನ್ ಕೋಟ್ಗೆ ಸರಿ ಮಾಡಿ, ನಿಮಗೆ ಅಧಿಕಾರ ಇದೆಯಲ್ಲ ಅಂತ ಹೇಳಿದಾಗ ತಕ್ಷಣ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಬಜೆಟ್ ನಲ್ಲಿ 42 ಕೋಟಿ ಹಣ ಬಿಡುಗಡೆ ಮಾಡಿಕೊಟ್ಟು ಟೆಂಡರ್ ಕರೆದಿ ಮಾಡಕ್ ಹೋದ್ರೆ ಮರ ಕಡಿಬೇಡಿ, ಈ ಸ್ಟ್ಯಾಚ್ಯೂ ಎತ್ಕೊಂಡು ಹೋಗ್ಬೇಡಿ. ನಾನು ನಿಲ್ಸಿದ್ದೀನಿ ಗಾಂಧಿ ಸ್ಟ್ಯಾಚ್ಯೂ, ನಾಳೆಗೆ ಏನೋ ಅಭಿವೃದ್ಧಿ ಮಾಡ್ಬೇಕು, ಆ ಸ್ಟ್ಯಾಚ್ಯೂ ಬದಲಾವಣೆ ಮಾಡಕ್ ಹೋದ್ರೆ ನಂದು ಸ್ಟ್ಯಾಚ್ಯೂ ಹೆಂಗ ಕೊಡ್ತೀನಿ ನಾನು ಹೋಗ್ತಾಯಿದ್ದೇನೆ. ಒಂದ್ಸರಿ ನೀವು ಇಕ್ಕೋತಕ್ಕ ನಿಮ್ ಸ್ಟ್ಯಾಚ್ಯೂ, ನೀವು ಇಕ್ಕದ ಮೇಲೆ ಸಾರ್ವಜನಿಕರ ಸ್ಟ್ಯಾಚ್ಯೂ, ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಸ್ಟ್ಯಾಚ್ಯೂ. ನಿಮ್ದೇನಾದ್ರೂ ಸ್ಟ್ಯಾಚ್ಯೂ ಏನಾದ್ರು ನಾನು ಒಂದ್ ಮಾತು ಹೇಳ್ದೆ ಯಾರೋ ನಮ್ಮ ಸ್ನೇಹಿತರಿಗೆ, ನಾನು ಬಸವಣ್ಣವ್ರ ಸ್ಟ್ಯಾಚ್ಯೂ ಇದ್ದೆ, ಲಿಂಗಾಯತರಲ್ಲಿ ನನಗೆ ಓಡಾಕ್ ಬರಸಿದ್ರಣ ಬಸವಣ್ಣವ್ರ ಸ್ಟ್ಯಾಚ್ಯೂ ಇಕ್ಕದ ಅಂತ. ಇನ್ಯಾರೋ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಕ್ಕಿದ್ರು, ಏನೆಲ್ಲ ದಲಿತರಲ್ಲಿ ಅವ್ರಿಗೆ ಓಟ್ ಹಾಕ್ಬಿಟ್ರೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಕ್ಕಿದ್ರು ಅಂತ. ನಮ್ಮ ಆತ್ಮತೃಪ್ತಿಗೆ ಸಮಾಜದಲ್ಲಿ ದುಡಿದಂಥವ್ರ ಗೌರವವನ್ನು ಸಮರ್ಪಣೆ ಮಾಡ್ಲಿಕ್ಕೆ ನಾವು ಸ್ಟ್ಯಾಚ್ಯೂ ಮಾಡ್ತಕ್ಕಂಥದ್ದು. ನಮ್ಮ ಮಕ್ಕಳನ್ನ ತಗೊಳಕಲ್ಲ. ಇನ್ನೊಬ್ರು ಕೆಂಪೇಗೌಡರು ಸ್ಟ್ಯಾಚ್ಯೂ ಮಾಡಿಬಿಟ್ರು, ಯಾರು ಒಬ್ಬರು ಓಟ್ ಹಾಕಲಿಲ್ಲ, ಅವ್ರಿಗೆ ಸೋಸ್ಬಿಟ್ರು.
ಹಾಕ್ಬಿಡ್ರಾ? ನಮ್ಮ ಆತ್ಮತೃಪ್ತಿ ಮಾಡ್ತಕ್ಕಂಥ ಕೆಲಸ ಅದು. ನಾನು ಓಟ್ ಹಾಕ್ತಾರೆ ಅಂತ ನಾವು ಆಸೆ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸ ಅಲ್ಲ ಅದು. ಈ ಸಮಾಜಕ್ಕೆ ಕ್ರಾಂತಿಯನ್ನ ಮಾಡಿದಂಥ ಜನಗಳನ್ನ ಸಾರ್ವಜನಿಕವಾಗಿ ಅವ್ರನ್ನ ತೋರ್ಸ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ನಾವು ಸ್ಟ್ಯಾಚು ಮಾಡ್ತಕ್ಕಂಥದ್ದು. ನನ್ನ ಸ್ಟ್ಯಾಚು ಕೊಡ್ರಿ, ನಿಮ್ ಮನೇಲಿ ಕೊಡ್ರಿ ನಿಮ್ ಸ್ಟ್ಯಾಚು, ಸಾರ್ವಜನಿಕ ಜಾಗದಲ್ಲಿ ಕೊಟ್ಟು ಇದು ನನ್ನ ಸ್ಟ್ಯಾಚು ಕಂಡ್ರೆ ಮುಟ್ಬೇಡಿ, ನನ್ನ ಸ್ಟ್ಯಾಚು ಕಂಡ್ರೆ ಮುಟ್ಬೇಡಿ. ಏನ್ ಮಾಡ್ತಾ ಇದೀವಿ? ಸ್ಟ್ಯಾಚುನ ಪಕ್ಕಕ್ಕೆ ಒಂದು 5 ಅಡಿ ಮುಂದಕ್ಕೆ ತಿರುಗಿಸ್ತಾ ಇದೀವಿ. ಇನ್ನೂ ಚೆನ್ನಾಗಿ ಒಳ್ಳೆ ಜಾಗ ಹೇಳಿದ್ರೆ ನಾನು ಅದೇ ಬೇಡ ಬಿಟ್ಬಿಡ್ರಪ್ಪ, ಮುಂದಕ್ಕೆ ಬಿಡ್ರೆ ಅಲ್ಲೇ ಅದೇ ಇನ್ನೂ ಒಳ್ಳೆ ಜಾಗದಲ್ಲಿ ಇಟ್ಟಿದೆ ಸ್ಟ್ಯಾಚುನ. ಅದಕ್ಕೆ ಇನ್ನೂ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಇನ್ನೂ ಒಂದು ಒಳ್ಳೆ ಜಾಗದಲ್ಲಿ ಇಟ್ಟಿದೆ ಸ್ಟ್ಯಾಚುನ. ಈಗ ಹೆಂಗೈತೆ ಸ್ಟ್ಯಾಚು ಅದೇ ಮಾದರಿನಲ್ಲಿ ಯಾರ ಹೆಸರು ಕಿತ್ತಾಕ್ಬಿಡಿ ಕಣ್ರಪ್ಪ, ಅವ್ರು ಏನೇನು ಮಾಡೋರು ಹೆಸರು ಬರ್ತಲ್ಲ ಅದೇ ಹೆಸರು ಬರ್ದು ಹಾಕ್ಬಿಡ್ರಪ್ಪ ಅಂತ ಹೇಳಿ. ಅಲ್ಲ ಕಣ್ರಿ, ನಮ್ಗೆ ಹಾಸ್ಪಿಟ್ಲು ಬೇಕು, ನಮ್ಗೆ ಅಂಬೇಡ್ಕರ್ ಭವನ ಬೇಕು, ನಮ್ಗೆ ರಸ್ತೆ ಅಭಿವೃದ್ಧಿ ಆಗಬೇಕು, ಕುಡಿಯೋ ನೀರು ಬೇಕು. ಇನ್ನೊಬ್ರು ಹೋರಾಟ ಮಾಡ್ತಾರೆ ನೀರು ಒಟ್ಟೋಯ್ತಾದೆ ಅಂತ ಹೇಳಿ. ಬಾಲಕೃಷ್ಣ ಏನ್ ದಡ್ಡ ಅಲ್ಲ ಕಣ್ರಿ, ನೀರು ಹೋಗ್ಲಿ ಅಂತಾನೆ ಕಾಯ್ತಾ ಇರೋದು ಬಾಲಕೃಷ್ಣ. ಅದು ಎಲ್ಲಿಂದ ಬರ್ತದೆ ಅಂತಾನೆ ಗೊತ್ತಿಲ್ಲ ಅವ್ರಿಗೆ ನೀರು. ಏನ್ ನಾವು ಹೋರಾಟ ನಮ್ಮ ಸ್ನೇಹಿತರು ಕೂತವ್ರೆ ಚಂದ್ರಯಾಣ, ಗೊತ್ತ ಚಂದ್ರಯಾಣ ಎಲ್ಲಿಂದ ಬರ್ತದೆ ನೀರು? ಸತ್ಯಕಾಂತ ಬರ್ತಾವ ನೀರದು ತಿಳ್ಕೊಂಡು ಮಾತಾಡ್ಬೇಕಲ್ವಾ? ಅದು ಎಲ್ಲಿಂದ ಬರ್ತದೆ, ಎಲ್ಗೋಯ್ತಾ ಅದೇ, ಅದನ್ನ ಯಾವ ರೀತಿ ನಾನ್ ತಿಳಿಸ್ಕೋಬೇಕು ಅಂತ ನಾನೇನು ದಡ್ಡನೂ ಮುಟ್ಟಾಳನೂ ಅಲ್ಲ ಕಡೆ. ರಾಜಕಾರಣದಲ್ಲಿ ಎಲ್ಲ ಬುದ್ಧಿವಂತಿಕೆಯಿಂದನೇ ಆ ಕೆಲಸ ಮಾಡ್ತಾರೆ. ಹೋರಾಟ ಮಾಡ್ಬಿಡ್ತೀವಿ ನಾವು. ಹೋರಾಟ ಮಾಡ್ರಿ, ಎಕ್ಸ್ಪ್ರೆಸ್ ಕೆನಾಲ್ ನಿಲ್ಸ್ಬಿಟ್ಟವ್ರೆ ಅಲ್ಲಿ ಇದರಿಂದ ಬರ್ತಾರ ತುಮಕೂರಿಂದ, ನಡೀರಿ ಹೋಗೋಣ ನಿಮ್ ಜೊತೆ ನಾನು ಬರ್ತೀನಿ, ಹೋರಾಟ ಮಾಡ್ರಿ. ನಮ್ಮೂರಲ್ಲಿ ಹೋರಾಟ ಮಾಡ್ಬೇಡಿ. ಯಾವತ್ತಿನ ಇಲ್ಲಿ ನೀರು ಹೋದ್ರೆ ನಮ್ ನೀರೇ ಅದು. ನನಗೆ ಗೊತ್ತು ಹೆಂಗ್ ತಿರುಗಿಸ್ಕೋಬೇಕು ಅಂತ ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಅದು ಸಾರ್ವಜನಿಕವಾಗಿ ಹೇಳಕ್ಕಾಗಲ್ಲ. ನಾನು ಅದನ್ನ ನಾನು ಏನ್ ಚರ್ಚೆ ಮಾಡಿದ್ದೀನಿ ಅಂತ ನಮ್ಗೆ ಕೇಳ್ಬೇಕಲ್ವಾ? ಏನೇನ್ ಚರ್ಚೆ ಆಗೈತಿ ಅಂತ ನೀವು ಯಾರ್ದೋ ಮಾತು ಕೇಳ್ಕೊಂಡ್ಬಿಟ್ಟು ನೀವು ಅಲ್ಲೊಬ್ರು ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಕಲೆಗೇಟಲ್ಲಿ, ಇನ್ನೊಬ್ರು ಒಂದು ಐದು ಪ್ರೆಸ್ ಮೀಟ್ ಮಾಡ್ತಾರೆ. ಏನು ವಿಚಾರ, ಆಚಾರ ಏನು, ಏನ್ ಮಾಡ್ತಾ ಇದ್ದೀರಾ ಸಂಪೂರ್ಣವಾಗಿ ತಿಳ್ಕೋಬೇಕು. ಸತ್ಯಗಂಧ ಹೋಯ್ತಾದೇನ್ರಿ ಅದು ನೀರು? ಎಲ್ಲಿಂದ ತಗೊಂಡು ಹೋಯ್ತಾವ್ರೆ, ಎಲ್ಲಿಂದ ತಗೊಂಡು ಹೋಯ್ತಾವ್ರೆ, ಹೆಂಗ್ ಅದೇನು ಗೊತ್ತಿಲ್ಲ. ಸುಮ್ಮನೆ ಹೋರಾಟ ಮಾಡ್ತೀವಿ. ಹೋರಾಟ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಆ ಜನ್ಮ ಸಿದ್ಧ ಹಕ್ಕು. ನಮ್ಗೆ ಹೋರಾಟ ಮಾಡಿ, ಆದ್ರೆ ಯಾವ್ದಕ್ಕೆ ಹೋರಾಟ ಮಾಡ್ಬೇಕು ಅದಕ್ಕೆ ಮಾಡಿ. ಅದು ಬಿಟ್ಬಿಟ್ಟು ಏನೋ ಮಾತಾಡೋದು, ಬಾಲಕೃಷ್ಣ ಏನೋ ಮಾಡ್ತಾವನೆ, ಏನಾಯ್ತದ್ರಿ ಇಷ್ಟೆಲ್ಲ ಮಾಡ್ಬಿಟ್ಟು ನಾನು ಗೆಲ್ಸ್ಬಿಡ್ತಾರೆ ಅಂತಕ್ಕಂಥ ಭ್ರಮೆನಲ್ಲೂ ನಾನಿಲ್ಲ. ಏನ್ ನನ್ ಕೆಲಸ ಬಿಡ್ತಾರೆ ಜನ, ನಂದೊಂದು ಪ್ರತಿಮೆ ಇಟ್ಬಿಡ್ತಾರೆ ಅನ್ನೋ ಭ್ರಮೆನಲ್ಲೂ ನಾನಿಲ್ಲ. ಆದ್ರೆ ನನಗೆ ಅವಕಾಶ ಕೊಟ್ಟಿದ್ದಾರೆ, ನನ್ಗೆ ಆಶೀರ್ವಾದ ಮಾಡಿದವ್ರೆ. ನನ್ನ ಕಾಲದಲ್ಲಿ ಏನಾದ್ರೂ ಒಂದು ನನ್ನ ತಾಲೂಕಿಗೆ ಮಾಡ್ಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಓಟ್ ಆಸೆಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಅಂಬೇಡ್ಕರ್ ಅವ್ರಿಗೂ ವಿರೋಧ ಇತ್ತು, ಮಹಾತ್ಮ ಗಾಂಧಿ ಅವ್ರಿಗೂ ವಿರೋಧ ಇತ್ತು, ಎಲ್ರಿಗೂ ಈ ದೇಶದಲ್ಲಿ ವಿರೋಧ ಇದ್ದೇ ಇದೆ. ಬಸವಣ್ಣನವ್ರಿಗೂ ವಿರೋಧ ಐತೆ. ಯಾರು ಏನ್ ಜನ ಹೊಗಳಿ ಉಪ್ಪರಿಗೆ ಮೇಲೆ ಕುಣಿಸಬೇಡ್ರಿ. ಆದ್ರೆ ನಮ್ಗೆ ಅವಕಾಶ ಸಿಕ್ತಾಗ ನಾವೇನು ಸಾಮಾಜಿಕ ನ್ಯಾಯವನ್ನ ಕೊಡ್ಬೇಕು ಅದನ್ನ ಮಾಡ್ಬೇಕೇ ವಿನ ಅದು ಬಿಟ್ಟು ನಾನೇನೋ ಬಾಲಕೃಷ್ಣ ಏನೋ ಆಗ್ಬಿಡ್ತಾನೆ, ಏನೋ ಆಗ್ಬಿಡ್ತದೆ ಅಲ್ಲಿ. ಇವೆಲ್ಲವನ್ನ ದಯಮಾಡಿ ನನ್ನನ್ನು ಟೀಕೆ ಮಾಡ್ಬೇಕಂತ, ನನ್ನ ಟೀಕೆ ಮಾಡೋದು ಬಹಳ ಖುಷಿನೇ ನನಗೆ. ಯಾಕಂದ್ರೆ ಟೀಕೆ ಮಾಡಿದ್ರೆ ನಾವು ಎಚ್ಚೆತ್ಕೊಳ್ಳೋದು, ಏನು ಮಾಡಿದ್ರೆ ನಾವು ನಿದ್ದೆ ಮಾಡ್ಬಿಡ್ತೀವಿ. ಅವ್ರು ಟೀಕೆ ಮಾಡ್ತಾ ಇರ್ಬೇಕು, ನಾವು ಕೆಲಸ ಮಾಡ್ತಾ ಇರ್ತೀವಿ. ನಾವು ಟೀಕೆ ಮಾಡ್ಲಿ ಅವರು ಹೋದ್ರೆ ಇಲ್ಲಿ ಕೆಲವರು ನಮ್ಮ ಮಾಧ್ಯಮದವ್ರು ಅವರೇ ಇವ್ರು ಅಲ್ಲಿಂದ ಹೇಳ್ಕೊಡ್ತಾರೆ ಬರ್ಬೇಕಾರೇನೆ ಹೆಂಗ್ ಪ್ರಶ್ನೆ ಕೇಳ್ಬೇಕು ಅಂತ. ಇಲ್ಲಿ ಅವರೇ ಕೇಳೋದು, ಇದು ಹೆಂಗಿದೆ, ಅದಂಗಿದೆ, ಹಾಗಿದೆ, ಇದಾಗಿ ಹಿಂಗ್ ಮಾಡ್ತಾ ಇದ್ದೀರಾ ಅಂತ. ನೀವು ನಮ್ಮ ಕೃಷ್ಣಮೂರ್ತಿ ಒಂದು ಪ್ರೆಸ್ ಮೀಟ್ ಮಾಡೋರೆ, 600 ಕೋಟಿ ಆಗೋಣ, ಚಿನ್ನ ಕದ್ಬಿಟ್ರು ಅದೆಲ್ಲ ಕುದುರ್ ಬ್ಯಾಂಕಲ್ಲಿ ಎಲ್ಲವನ್ನು ನಾವು ಹೇಳಿದ್ರು. ಇದಕ್ಕೊಂದು ನಿರ್ದಿಷ್ಟ ಆಡ್ಬೇಕು ಅಂತ ನಮ್ಮ ಅಧ್ಯಕ್ಷರು, ಇದಕ್ಕೆ ಒಂದು ನಿರ್ದಿಷ್ಟ ಆಡ್ಬೇಕು, ನಾನು ಟೈಮ್ ಕೊಡ್ತೀನಿ, ನೀವು ಬರಬೇಕು ಅಂದ್ರು. ಧಾರಾಳವಾಗಿ ಕರೀರಿ ಅಂತ 25 ತಾರೀಕೇನೋ ಟೈಮ್ ಕೊಟ್ಟಿದ್ದಲ್ಲ ನಮ್ಮೆ, ಅವರೇ ಹೇಳಿ ಕೊಟ್ಟಿದ್ವಿ. 25 ತಾರೀಕು ಚಕ್ರಬಾವಿ VSN ಅಲ್ಲಿ ಬಾಲಕೃಷ್ಣ ಅದು ಎಷ್ಟು ಎಕರೆ ಜಾಗ ಗೋಮಾಳ ಹೊಡ್ಕೊಂಡ್ಬಿಟ್ಟವನೆ, ಬಾಲಕೃಷ್ಣ 600 ಕೋಟಿ ಎಷ್ಟು ಕೋಟಿ ಮಾಡ್ಕೊಂಡ್ಬಿಟ್ಟವನೆ, ನನ್ನ ತಮ್ಮ ಆ ಚಿನ್ನದಲ್ಲಿ ಎಷ್ಟು ಒಡವೆ ಮಾಡ್ಕೊಂಡು ಎಲ್ಲ ಒಡವೆ ಎತ್ಕೊಂಡ್ಬಿಟ್ಟ, ಎಲ್ಲ ಚರ್ಚೆ ಆಗಿದೆ ಸಾರ್ವಜನಿಕವಾಗಿ. ನಾವು ಏನೋ ಮಾತಾಡ್ಕೊಂಡು ಬೆಳಿಗ್ಗೆ ಅದೇ ಕೆಲಸ, ಬೇರೆ ಇನ್ನೇನು ಇಲ್ಲ ಚರ್ಚೆ. ಅದ್ಬಿಟ್ಟು ಅಭಿವೃದ್ಧಿ ಮಾಡೋ ವಿಚಾರದ ಚರ್ಚೆ ಮಾಡ್ರಿ, ಹೋರಾಟ ಮಾಡ್ರಿ. ಕುಡಿಯೋ ನೀರು ಅಲ್ಲಿಂದ ಬರ್ತಾ ಇಲ್ಲ ನಮ್ಗೆ, ತುಮಕೂರ್ನ ತೊಂದರೆ ಕೊಡ್ತಾವ್, ನಡಿ ಹೋಗೋಣ ನಿಮ್ ಜೊತೆ ನಾವು ಓದ್ತೀವಿ, ಅಲ್ಲಿ ಹೋರಾಟ ಮಾಡೋಣ ಪಕ್ಷಾತೀತವಾಗಿ. ಇಲ್ಲ ಅದು ಹಂಗೆ ಬಂದ್ಬಿಡ್ತದ ನೀರು, ಹೆಂಗ್ ಬಂದ್ಬಿಡ್ತದ ಹಂಗೆ, ಎಷ್ಟು ವರ್ಷದಿಂದ ಬಂದ್ಬಿಟ್ಟದ ಹಂಗೆ ನೀರು ನಮ್ಗೆ, ಅದು ಹಂಗೆ ಬಂದ್ಬಿಡ್ತದ, ಅದನ್ನೇ ಹೋರಾಟ ಮಾಡಂಗಿಲ್ಲ. ಎಕ್ಸ್ಪ್ರೆಸ್ ಕ್ಯಾನ್ ಹಾಕಿರ್ಬೇಕು ಅಂತ ಅವರೇ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು ನನ್ನ ಹತ್ರ ಉದಾಹರಣೆಗಳಿದ್ದಾವೆ. ಪಾಪ DK ಸುರೇಶ್ ಅವರು ಮಾಗಡಿ ತಾಲೂಕು ಋಣ ತೀರಿಸಬೇಕು ಅಂತ ಹೇಳಿ ಸತ್ಯಕಾಲದಿಂದ ಒಂದು, ಎತ್ತಿನಹೊಳೆಯಿಂದ ಒಂದು, ಎಕ್ಸ್ಪ್ರೆಸ್ ಕೆನಾಲ್ ಇಂದ ಒಂದು, ಶ್ರೀರಂಗ ಏತ ನೀರಾವರಿಯಿಂದ ಒಂದು, ಇವೆಲ್ಲ ಮಾಡಬೇಕು ಅಂತ ಹೇಳಿ ಎಲ್ಲ ಮೂಲದಿಂದನೂ ನಾವು ನೀರು ತಗೋಬೇಕು. ಯಾವ್ದಾರ ಒಂದ್ ಮೂಲದಿಂದ ನಮ್ಗೆ ನೀರು ಬರ್ತದೆ ಅಂತ ಅವ್ರು ನಮ್ಮನ್ನ ಕುಂಡಿಸ್ಕೊಂಡು ಪಾಠ ಹೇಳಿ ಅಧಿಕಾರಿಗಳನ್ನ ಕರೆಸಿ ಮಾಡಿದ್ರೆ ಅದಕ್ಕೊಂದು ಟೀಕೆ, ಇದಕ್ಕೊಂದು ಟೀಕೆ.
ಮಾಡಲಿ, ಇರಲಿ, ಟೀಕೆ ಮಾಡಲಿಕ್ಕೆ ಅವ್ರು ಇರೋದು. ಇದು ಬಿಟ್ಬಿಟ್ಟು ಈಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಜಗಜೀವನ್ ರಾಮ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಾವಿವತ್ತು ನಮ್ಮ ಚಿಕ್ಕರಾಜು ಚೆನ್ನಾಗಿ ಮಾತಾಡಿದ್ರು. ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ನನ್ನ ಕುಟುಂಬಕ್ಕೆ ಆಗ್ತಕ್ಕಂಥ ಕೆಲಸ ಅಲ್ಲ, ಇದು ಕಟ್ಟ ಕಡೆಯ ಮನುಷ್ಯನಿಗೆ. ಅವ್ರು ಯಾರೋ ಇನ್ನೊಬ್ರು ಹೇಳಿದ್ರು ಹಾಸ್ಪಿಟ್ಲನ್ನ ಬೆಳಗುಂದದ ಕಟ್ಬೋದಾಗಿತ್ತಂತೆ. ಆರೋಹಳ್ಳಿ ಎಲ್ಲ ಬೆಳಗುಂಬನ ಹೇಳೋರು ಕೊಡ್ತೀನಿ ನಿಮಗೆ, ಅವರೆಲ್ಲ ಮಾತಾಡೋರು ಪ್ರೆಸ್ ಮೀಟ್ನ. ಬೆಳಗುಂದದ್ರ ಕಟ್ಬಿಟ್ಟು ಬಡವರು ಹಾಸ್ಪಿಟ್ಲ್ ಹೋಗಾಯ್ತೇನ್ರಿ, ಯಾರ ಕಾರ್ ಮಾಡಿ ಕಡೋರ ಬಡವರು. ನಾವು ಇಲ್ಲೇ ಹಾಸ್ಪಿಟ್ಲ್ ಇರೋ ತಾಲೂಕಾಗಿ ಶಿಫ್ಟ್ ಆಯ್ತು. ಈಗ ಅವ್ರಿಗಾಗಲೇ ಜಾಗನೂ ಕೊಟ್ಟಿದ್ದೀವಿ ನಾವು. NA ಸರ್ಕಲ್ ಅಲ್ಲಿ ತಾಲೂಕು ಕಚೇರಿಗೆ ಇನ್ನು ಸ್ವಲ್ಪ ದಿವಸದಲ್ಲಿ ಇದನ್ನ ಕೆಡತಕ್ಕಂಥ ಕೆಲಸ ಮಾಡ್ತಾರೆ. ಹಾಸ್ಪಿಟ್ಲ್ ಕೆಲಸ ಪ್ರಾರಂಭ ಆಗ್ತದೆ. ಕೋರ್ಟ್ಗೆ ಹೋಗಿದ್ರು, ಕೋರ್ಟ್ ಹೇಳ್ತು, ಅವರು ಜಡ್ಜ್ ಹೇಳಿದ್ರು ಒಂದು ಮಾತನ್ನ, ಮೊದಲು ಹಾಸ್ಪಿಟ್ಲ್ ಕಟ್ಟಿ ಆಮೇಲೆ ಕಂಡ್ರಿ ಪ್ರತಿಮೆ ನಿಲ್ಸೋದು, ಮೊದಲು ಹಾಸ್ಪಿಟ್ಲ್ ಕಟ್ಟಿ ಅಂತೇಳಿ ಆ ಜಡ್ಜೆ ತೀರ್ಮಾನವನ್ನು ಕೊಟ್ಟರು. ಮೊದಲು ಹಾಸ್ಪಿಟ್ಲ್ ಕಟ್ಟಿ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಹಾಸ್ಪಿಟ್ಲ್ ಪ್ರತಿಮೆ ಅಲ್ಲ ಅಂತಕ್ಕಂಥ ತೀರ್ಮಾನವನ್ನ ಜಡ್ಜ್ ಹೇಳಿದ್ರು. ಆದ್ರೂ ಏನೋ ತೊಂದರೆ ಕೊಡ್ಬೇಕು, ನನ್ಗೆ ಅಡ್ಗಾಲ ಹಾಕ್ಬೇಕು, ನಾನು ತೊಡರಿಸ್ಬೇಕು, ನಾನು ಹೋಯ್ತಾ ಇರೋದಕ್ಕೆಲ್ಲ ಒಂದು ಹಗ್ಗ ಎಳಿಬೇಕು, ಅಡ್ಡ ನಾನು ಬೀಳಿಸ್ಬೇಕು. ಅವರೇ ಹೋಗಿ ಫೋಟೋ ಹಿಡಿದ್ರಪ್ಪ. ಅಂಬೇಡ್ಕರ್ ನೋಡ್ರಿ ಹೆಂಗದೆ ಭವನ, ಬಾಲಕೃಷ್ಣ ಹೆಂಗ್ ಮಾಡೋದು ನೋಡ್ರಿ, ಇಲ್ಲಿ ಟಾಯ್ಲೆಟ್ ಇಲ್ಲ, ಇಲ್ಲಿ ನೀರು ಇರ್ತದೆ, ಕಾಂಪೌಂಡ್ ಇಲ್ಲ ಅಂತ. ಈಗ ಅವರೇ ಹೋಗಿ ಫೋಟೋ ಸೇರಿದವ್ರೆ, ಮರ ಯಾವ್ದು ಕಾರಣಕ್ಕೆ ಅಂಬೇಡ್ಕರ್ ಭವನ ಆಗ್ಬಾರ್ದು ಅಂತ. ನಾವು ಯಾಕೆ ನೀವು ನನ್ನ ಮೇಲೆ ಬಿಡ್ತೀವಿ, ನೀವಾಗ ಇದೆಲ್ಲ ನೀವು ಸೈಲೆಂಟ್ ಆಗ್ಬಿಟ್ರಪ್ಪ. ಏನ್ ಸೈಲೆಂಟ್ ಆಗಿಲ್ಲ ನೀವು? ಅವ್ರು ಬಂದಾಗ ನೀವು ನಿಂತ್ಕೋಬೇಕಲ್ರಿ, ಬಂದು ಬಾರಪ್ಪ ಇಲ್ಲಿ ಮಾತಾಡೋಣ ಅಂತ ಕರೀರಿ, ಪ್ರೆಸ್ ಮೀಟ್ ಮಾಡಿ ಚರ್ಚೆ ಮಾಡೋಣ ಬನ್ನಿ ಅಂತ. ಗುರು ಏನ್ ಮಾಡಿದ್ದೀರಾ? ಇವತ್ತು ಬರ್ಬೇಕಾಯ್ತಲ್ಲ ಅವ್ರು ಅಂಬೇಡ್ಕರ್ ಜಯಂತಿಗೆ. ನಿಜವಾಗರೂ ಅಂಬೇಡ್ಕರ್ ಜಗಜೀವನ್ ರಾಮ್ ಅವರ ಅಭಿಮಾನಿಗಳಾಗಿದ್ರೆ ಇವತ್ತು ಇಲ್ಲಿ ಬಂದು ಚರ್ಚೆ ಮಾಡ್ಬೇಕಾಗಿತ್ತು. ನಾನು ಒಪ್ಪೋದಿದ್ದೆ, ಈ ವೇದಿಕೆ ಹತ್ರ ಬಂದು ನೀವು ಮಾಡ್ತಾ ಇರೋದು ಸರಿನಾ ಇಲ್ವೋ ಅಂತ ಚರ್ಚೆ ಮಾಡ್ಬೇಕಾಗಿತ್ತು. ಇವತ್ತು ಯಾಕೆ ಬರಲಿಲ್ಲ ಅವರೆಲ್ಲ? ಪ್ರತಿ ಜಯಂತಿನೂ ಮುಂದೆ ನಿಂತಿರೋರು. ಅವತ್ತು ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರ್ ಅವರ ಪೂಜೆ ಮಾಡಿದಾಗ ಮೊದಲು ಮುಂದೆ ಇಟ್ಕೊಂಡು ಕಾಣಪ್ಪ ನನ್ನ ಹೆಸರು ಎಲ್ಲ ಕೆಟ್ಟಿದೆ, ಆಮೇಲೆ ಬೇರೆಯವ್ರು ಆಡ್ಕೊಂಡ್ಬಿಡ್ತಾರೆ ಅಂತ ಅವರೇ ಹೋಗಿ ಕೋರ್ಟ್ ಸ್ಟೇ ಆಗೋದು. ಅದಕ್ಕೆ ದಯಮಾಡಿ ಎಲ್ಲರಲ್ಲೂ ಮನವಿ ಮಾಡ್ತೀನಿ. ನಾನು ಅಧಿಕಾರಿಗಳ ಬಗ್ಗೆ ಚಿಕ್ಕರಾಜು ಅವರು ಒಂದು ಮಾತನ್ನ ಹೇಳಿದ್ರು. ನೋಡ್ರಿ, ನಾವು ಅಂಬೇಡ್ಕರ್ ಅವರ ಒಂದು ಸಂವಿಧಾನಕ್ಕೆ ಗೌರವ ಕೊಡ್ಬೇಕು ಅಂತಂದ್ರೆ ಕಟ್ಟ ಕಡೆಯ ಮನುಷ್ಯ ನೆಮ್ಮದಿಯಾಗಿ ಜೀವನ ಮಾಡ್ಬೇಕು ನಿಮ್ಮಂದು. ಅದು ಅವ್ರ ತತ್ವ ಸಿದ್ಧಾಂತ. ಸಂವಿಧಾನದ ಆಶಯ ಕಟ್ಟ ಕಡೆಯ ಮನುಷ್ಯರು ಕೂಡ ನೆಮ್ಮದಿಯಿಂದ ಇರಬೇಕು ಅಂತಕ್ಕಂಥ. ಇವತ್ತು ಆಯ್ತಾ ಇಲ್ಲ. ಅದು ಯಾವುದೇ ಸರ್ಕಾರ ಇರಲಿ, ಇವತ್ತು ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ಕೋಬೇಕಾಗ್ತದೆ. ಇವತ್ತು ಸ್ಮಶಾನ, ನಾನು ಹೇಳಿದೆ ನಮ್ಮ ಮೇಡಮ್ ಏನಮ್ಮ ಮಾಡ್ತೀವಿ ಕೂತ್ಕೊಂಡು ಆಫೀಸಲ್ಲಿ. ಇನ್ನೂ ಇವತ್ತು ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ನಮಗೆ ಊಳಕ್ಕೆ ಜಾಗ ಕೊಟ್ಟಿಲ್ಲ ನಾವು ಬಡವರಿಗೆ ಅಂತಕ್ಕಂಥದ್ದಾದ್ರೆ ಇನ್ ಯಾಕಿರ್ಬೇಕು ಈ ಸರ್ಕಾರ? ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೌರವ ಸಲ್ಲಿಸ್ತದೇನು? ನೀವು ಅಧಿಕಾರಿಗಳು ಏನ್ ಮಾಡ್ತೀರಾ? ಸುಮ್ಮನೆ ಕಾರ್ಯಕ್ರಮ ಮಾಡ್ತಕ್ಕಂಥದ್ದಲ್ಲ. ನಾನು ಹೇಳಿದ್ದೀನಿ, ಐಡೆಂಟಿಫೈ ಮಾಡಿ. ನೀವು ಆಗ್ಲಿಲ್ಲ ಅಂದ್ರೆ ನನ್ನ ಗಮನ ತಗೊಂಬನ್ನಿ. ಪ್ರತಿ ಗ್ರಾಮದಲ್ಲೂ ಕೂಡ ಯಾರು ಕೂಡ ನಮಗೆ ಊಟಕ್ಕೆ ಜಾಗ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ಬಾರ್ದು ಅಂತ ನಿಮ್ಗೆ ಹೇಳಿದೀನಲ್ವಾ? ನಾನು ನಿಮ್ದು ಒಂದೇ ಇಲಾಖೆ ಎಲ್ಲ ಇರೋದು ಕೆಲಸ ಮಾಡ್ಲಿಕ್ಕೆ. ಇಲ್ಲಿ ಯಾರು ಕುಡಿಯೋ ನೀರು ಬರಲಿಲ್ಲ ಅಂತ ಅಲ್ಲೂ ಟೀಕೆ ಮಾಡ್ತಾನೆ, ಸ್ಮಶಾನ ಇಲ್ಲ ಇಲ್ಲೂ ಟೀಕೆ ಮಾಡ್ತಾರೆ, ಇನ್ನೊಬ್ರು ರಸ್ತೆ ಆಗಲ್ಲ ಅಂತ ಅಲ್ಲೂ ಟೀಕೆ ಮಾಡ್ತಾರೆ. ಎಲ್ಲ ನೋಡ್ಬೇಕು ನಾನು. ನಿಮ್ ಜವಾಬ್ದಾರಿಗಳನ್ನ ಅಧಿಕಾರಿಗಳು ಸರಿಯಾಗಿ ಪಾಲನೆ ಮಾಡಿದ್ರೆ, ನಾನು ಹೇಳಿದ್ದೀನಿ ನಿಮ್ಗೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.